ಜೈಲಿಗೆ ಬಂದಿರತಕ್ಕಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು, ನಿಯೋಜಿತ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರು ನಾಡಿದ್ದು 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಹಜವಾಗಿ ಇವತ್ತು ಸಂಪುಟದ ರಚನೆ ಆಗುತ್ತೆ. ಸಂಪುಟದ ರಚನೆ ಆದಂಥ ಸಂದರ್ಭದಲ್ಲಿ ಈ ಹಿಂದೆ ನಾನು 3 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಮತ್ತೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಎಲ್ಲರನ್ನು ಭೇಟಿ ಮಾಡಿ ಅವರಿಗೆ ವಿನಂತಿ ಮಾಡೋಣ, ಅವಕಾಶ ಮುಂದುವರಿಸುವಂಥದ್ದಕ್ಕೆ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಇಡೋಣ ಅಂತಕ್ಕಂಥ ಕಾರಣದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ನಮ್ಮ ಎಲ್ಲ ವರಿಷ್ಠರು ಯಾರ್ಯಾರು ಇವತ್ತು ನಮ್ಮ ಕರ್ನಾಟಕದ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು ಎಲ್ಲರನ್ನು ಭೇಟಿ ಮಾಡ್ತೀವಿ. ಯಾರ್ಯಾರು ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಮಯ ಕೇಳಿದ್ದೀರಾ ಸರ್? ಈಗ ಸಮಯ ಕೇಳಿದ್ದೀನಿ, ಇನ್ನು ಕೊಡಬೇಕು, ಇನ್ನು ಕಾಯ್ತಾ ಇದ್ದೀವಿ. ಸೊ ಎಲ್ಲರನ್ನೂ ಭೇಟಿ ಮಾಡ್ತೀವಿ. ಎಲ್ಲ ಸರ್, ಈಗ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರದ್ದು ಒಂದು ಆಡಿಯೋ ವೈರಲ್ ಆಗಿದೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸೋದ್ರ ಬಗ್ಗೆ ಸ್ಥಳೀಯ ನಾಯಕರ ಜೊತೆಗೆ ಮಾತಾಡಿರುವಂತ ಆಡಿಯೋ ಅದು. ಅದರಲ್ಲಿ ಕಾಂಗ್ರೆಸ್ ಅನ್ನು ಸ್ಪಷ್ಟವಾಗಿ ಸೋಲಿಸುವಂತ ಮಾತುಗಳನ್ನ ಆಡಿದ್ದಾರೆ. ಮುಸ್ಲಿಮರು ಹೊರಗಡೆ ಬಂದು ವೋಟ್ ಹಾಕಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಯಾವಾಗ ವೈರಲ್ ಆಯಿತು, ಆಡಿಯೋ ನೈಜತೆ, ಇವೆಲ್ಲ ಪ್ರಶ್ನೆ ಬರ್ತದೆ. ಯಾಕಂದರೆ ಸಹಜವಾಗಿ ರಾಜಕಾರಣದಲ್ಲಿ ಕೆಲವು ಸಂದರ್ಭಗಳಲ್ಲಿ ಭಾಳ ರೀತಿ ತೇಜೋವಧೆ ಮಾಡ್ತಕ್ಕಂಥದ್ದು. ಈಗ ನನ್ನ ಮೇಲೂ ಭಾಳಷ್ಟು ಪ್ರಯತ್ನಗಳಾಯಿತು ಚುನಾವಣೆ ಸಂದರ್ಭದಲ್ಲಿ. ಮೊನ್ನೆ ಇತ್ತೀಚೆಗೆ ಒಂದು 3-4 ತಿಂಗಳಿಂದ ನನ್ನ ಮೇಲೂ ಒಂದು ಪ್ರಯತ್ನ ಆಯಿತು. ಅದರಿಂದ ಈ ಆಡಿಯೋಗಳ ಬಗ್ಗೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವೆಲ್ಲ ಈ ಒಂದು ಯುಗದಲ್ಲಿ ಯಾರು ಏನು ಆಡಿಯೋ ವಿಡಿಯೋ ಏನೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದು ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ನಾನೇನು ಅದ್ರ ಬಗ್ಗೆ ಹೆಚ್ಚು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಸರಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.